ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಯ ಉಳಿವಿಗಾಗಿ ಮತ್ತು ಕನ್ನಡ ಪರಂಪರೆಯ ಪೋಷಣೆಗಾಗಿ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಟ್ರಸ್ಟ್ನ ಸಹಯೋಗದೊಂದಿಗೆ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಫೆಬ್ರವರಿ 25ರಂದು ಮಂಡ್ಯ ನಗರದಲ್ಲಿ ಕನ್ನಡ ಮೊದಲು ಆಟೋ ರ್ಯಾಲಿ ಆಯೋಜಿಸಲಾಗಿದೆ ಎಂದು ಕರುನಾಡು ಸೇವಕರು ಸಂಘಟನೆಯ ರಾಜ್ಯ ವಕ್ತಾರ ಎಂಬಿ ನಾಗಣ್ಣಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ರ್ಯಾಲಿಯಲ್ಲಿ 50 ಆಟೋ ಹಾಗೂ ಒಂದು ತೆರೆದ ಜೀಪ್ ಮೂಲಕ ನಗರದಾದ್ಯಂತ ಸಂಚರಿಸಿ ಸಾರ್ವಜನಿಕರಲ್ಲಿ ಕನ್ನಡ ಉಳಿವಿಗಾಗಿ ಅರಿವು ಮೂಡಲಾಗಿಸಲಾಗುವುದು ಎಂದರು. ರಾಜ್ಯದ ಆಡಳಿತದಲ್ಲಿ ಕನ್ನಡ ತರುವುದಾಗಿ ಹೇಳಿ 50 ವರ್ಷ ಕಳೆದಿದೆ. ಆಡಳಿತದಲ್ಲಿ, ಜನ ಬಳಕೆಯಲ್ಲಿ, ನಾಮಫಲಕಗಳಲ್ಲಿ, ರಸ್ತೆಯ ಹೆಸರುಗಳಲ್ಲಿ ಕನ್ನಡ ಬಳಕೆಯಾಗುತ್ತಿಲ್ಲ. ಇದರ ವಿರುದ್ಧ ಮೊದಲ ಹಂತದಲ್ಲಿ ಸಾರ್ವಜನಿಕವಾಗಿ ಕನ್ನಡಿಗರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅಂದು ಕಾಳಿಕಾಂಬ ದೇವಾಲಯದಿಂದ ರ್ಯಾಲಿ ಆರಂಭಿಸಿ ಪೇಟೆ ಬೀದಿ, ಜೆಸಿ ವೃತ್ತ, ಆರ್ಪಿ ರಸ್ತೆ, 100 ಅಡಿ ರಸ್ತೆ, ವಿವಿ ರಸ್ತೆಗಳಲ್ಲಿ ರ್ಯಾಲಿ ಮಾಡಿ ಕರಪತ್ರ, ಗುಲಾಬಿ ನೀಡಲಾಗುವುದು. ಕನ್ನಡಕ್ಕೆ ಪ್ರಾಧಾನ್ಯತೆ ನೀಡುವಂತೆ ಜಾಗೃತಿ ಮೂಡಿಸಲಾಗುವುದು ಎಂದು ಹೇಳಿದರು. ಕಾರ್ಯಕ್ರಮಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ವಿಜೆ ಶೋಭಾರಾಣಿ, ಶಾಸಕ ಪಿ ರವಿಕುಮಾರ್ ಗೌಡ, ಕನ್ನಡಪರ ಚಳುವಳಿಯಲ್ಲಿ ಸಕ್ರಿಯರಾದ ಶ್ಯಾಮ್ ಪ್ರಸಾದ್ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಮಂಡ್ಯದಲ್ಲಿ ಕನ್ನಡ ಮೊದಲು ಅಂತಕ್ಕಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆ ಕನ್ನಡ ಮೊದಲು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ನಮ್ಮ ರಾಜ್ಯ ಸರ್ಕಾರ ಆಡಳಿತದಲ್ಲಿ ಕನ್ನಡವನ್ನು ತತ್ತಿ ಅಂತೇಳಿ ಈಗಾಗಲೇ 50 ವರ್ಷ ಕಳೆದೋಗಿದೆ. ಆಡಳಿತದಲ್ಲೂ ಕನ್ನಡ ಇಲ್ಲ. ಜನಭಾಷೆ ಬಳಕೆಯ ನಾಮಫಲಕಗಳಾಗಲಿ, ರಸ್ತೆಯ ಹೆಸರುಗಳಲ್ಲಾಗಲಿ ಎಲ್ಲೂ ಕೂಡ ಕನ್ನಡ ಕಾಣ್ತಿಲ್ಲ. ಬಹಳಷ್ಟು ಕಡೆ ಇಂಗ್ಲಿಷ್ ಇದೆ, ಇಲ್ಲ ಅಂತ ಅನ್ಯ ಭಾಷಿಕ ಫಲಕಗಳನ್ನ ನೋಡುತ್ತಿದ್ದೀವಿ. ಹಾಗಾಗಿ ಮೊದಲನೇ ಹಂತದಲ್ಲಿ ನಾವು ಸಾರ್ವಜನಿಕರಿಗೆ ಮತ್ತು ಕನ್ನಡಿಗರಿಗೆ ಜಾಗೃತಿಯನ್ನು ಮೂಡಿಸತಕ್ಕಂಥ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಗರ ಕೇಂದ್ರದಲ್ಲಿ ಫೆಬ್ರವರಿ 25 ತಾರೀಕು ಕಾಳಿಕಾಂಬ ದೇವಾಲಯದಿಂದ ಪೇಟೆ ಬೀದಿ, ಜಯಚಾಮರಾಜೇಂದ್ರ ವೃತ್ತ, ಮತ್ತೆ ರಾಜೇಂದ್ರ ಪ್ರಸಾದ್ ರಸ್ತೆ, 100 ಅಡಿ ರಸ್ತೆ ಮತ್ತು ಈ ರಸ್ತೆ ಮೂಲಕವಾಗಿ ಇಡೀ ನಗರದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಆಟೋಗಳು ಮತ್ತೆ ಬಹಿರಂಗವಾದ ಒಂದು ತೆರೆದ ಜೀಪ್ನಲ್ಲಿ ಸಾರ್ವಜನಿಕರಿಗೆ ನಾವು ಕರಪತ್ರ ಮತ್ತು ಗುಲಾಬಿ ಹೂವನ್ನು ಕೊಡ್ತೀವಿ, ಅಂಗಡಿ ಮಳಿಗೆಗಳು ಕೊಡ್ತೀವಿ. ಕಡ್ಡಾಯವಾಗಿ ನಿಮ್ಮ ಅಂಗಡಿ ಮಳಿಗೆಗಳ ಮೇಲೆ ಏನು ಕರ್ನಾಟಕದ ಭಾಷಾ ಅಧಿನಿಯಮ ಇದೆಯೋ ಆ ಪ್ರಕಾರದಲ್ಲಿ ಕನ್ನಡಕ್ಕೆ ಸ್ಥಾನಮಾನ ಇರಬೇಕು, ಮತ್ತೆ ಕನ್ನಡಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಮತ್ತು ಆಡಳಿತದಲ್ಲಿ ಸರ್ಕಾರ ಕೂಡ ಕನ್ನಡವನ್ನು ಜಾರಿಗೆ ತರಬೇಕು ಅಂತೇಳಿ ಪ್ರತಿಯೊಂದು ಕುಟುಂಬಗಳಿಗೂ ಪ್ರತಿಯೊಂದು ನಾಗರಿಕರಿಗೂ ಒಂದು ಜಾಗೃತಿ ಮೂಡಿಸತಕ್ಕಂಥ ಕೆಲಸವನ್ನ ಫೆಬ್ರವರಿ 25 ಮಾಡ್ತಿದ್ದೀವಿ. ಇವತ್ತು ನಾವು ನೋಡ್ತಿದ್ದೀವಿ, ಕರ್ನಾಟಕದಲ್ಲಿ ಒಂದು ಕಡೆ ವಲಸೆ ಹೆಚ್ಚಾಗ್ತಾ ಇದೆ, ಒಂದು ಕಡೆ ಪ್ರವಾಸಿಗರ ಹಾವಳಿ ಹೆಚ್ಚಾಗ್ತಾ ಇದೆ. ವಹಿವಾಟುಗಳಲ್ಲಿ, ಉದ್ಯಮಗಳಲ್ಲಿ ಕನ್ನಡಿಗರು ಮೂಲೆ ಗುಂಪಾಗ್ತಿದ್ದಾರೆ. ಇಲ್ಲಿನ ರಾಜಕಾರಣ ಇವತ್ತು ಪ್ರವಾಸಿಗರ ಕೈಗೆ ಹೋಗ್ತಾ ಇದೆ. ನಾವು ಇಲ್ಲಿ ಕನ್ನಡಿಗರು 2ನೇ ದರ್ಜೆ ನಾಗರಿಕರಾಗಿ ಬದುಕತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಿದೆ. ನೀವು ಯಾವುದೇ ಇಲಾಖೆಗೆ ಹೋಗಿ ಅಲ್ಲಿರ್ತಕ್ಕಂಥ ಗುತ್ತಿಗೆದಾರ ಯಾರೋ ಪ್ರವಾಸಿಗ ಆಗಿರ್ತಾನೆ, ಯಾವುದೇ ರಾಜಕೀಯ ಪಕ್ಷಗಳು ನೋಡಿ ನೀವು ಅಲ್ಲಿ ಪ್ರವಾಸಿಗರಾಗಿರ್ತಾರೆ. ಕನ್ನಡಿಗರಲ್ಲಿ ಸಾವಿರಾರು ವರ್ಷಗಳಿಂದ ವಾಸ ಮಾಡ್ತಿದ್ರು ಕೂಡ ಅವರ ಬೇರನ್ನ ಕಿತ್ತಿರ್ತಕ್ಕಂಥ ಕೆಲಸ ಇವತ್ತು ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಹಂಗಾಗಿ ನಾವು ಕನ್ನಡಿಗರ ಸ್ವಾಭಿಮಾನವನ್ನ, ಕಿಚ್ಚನ್ನ ಜಾಗೃತಿಗೊಳಿಸ್ತಕ್ಕಂಥ ಕೆಲಸವನ್ನ ಈ ಒಂದು ಬೈಕ್ ರ್ಯಾಲಿಯ ಮೂಲಕ ಮಾಡ್ತಿದ್ದೀವಿ, ಆಟೋ ರ್ಯಾಲಿ ಮೂಲಕ ಮಾಡ್ತಿದ್ದೀವಿ. ಇದು ಆರಂಭ, ಇದು ಇಡೀ ರಾಜ್ಯದಲ್ಲಿ ಆಗಬೇಕು. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಪ್ರಾಧಾನ್ಯತೆ ಇರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕನ್ನಡಿಗರನ್ನ ಜಾಗೃತಿಗೊಳಿಸಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಅವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಶೋಭಾರಾಣಿ ಅವರು ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಗಡಿಗ ರವಿಕುಮಾರ್ ಅವರು ಮತ್ತು ಕನ್ನಡ ಪರ ಚಳವಳಿಯಲ್ಲಿ ಈಗಾಗಲೇ ಒಂದು ಮಟ್ಟಿಗೆ ಸಕ್ರಿಯರಾಗಿ ಬೆಂಗಳೂರಿನಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಕನ್ನಡ ಪ್ರಾದೇಶಿಕ ಚಿಂತನೆಗಳನ್ನ ಹರಡುತ್ತಿರ್ತಕ್ಕಂಥ ಶ್ಯಾಮ್ ಪ್ರಸಾದ್ ಅವರು ಕೂಡ ಪತ್ರಕರ್ತರು ಕೂಡ, ಇವರೆಲ್ಲರನ್ನೂ ಕೂಡ ನಾವು ಅತಿಥಿಗಳಾಗಿ ಆಹ್ವಾನ ಮಾಡಿದ್ದೀವಿ. ಗೋಷ್ಠಿಯಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಎಚ್ಡಿ ಜಯರಾಮ್, ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ರಾಜೇಂದ್ರ ಬಾಬು, ಚಿತ್ರಕೂಟ ಸಾಂಸ್ಕೃತಿಕ ಸಂಸ್ಥೆಯ ಎಚ್ಎಸ್ ಧನುಷ್ ಗೌಡ, ಆಟೋ ಚಾಲಕ ಸಂಘದ ವೆಂಕಟೇಶ್, ಸೋಮಶೇಖರ್ ಇದ್ದರು.